ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ನೀಟ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಹೋರಾಟ ಪ್ರತಿಭಟನೆಯಾಗಿ ಉಳಿಲಿಲ್ಲ, ಹಿಂಸಾರೂಪ ಪಡೆದುಕೊಂಡಿದೆ. ಈ ವಿಚಾರ ಈಗ ದೆಹಲಿಯಲ್ಲಿ ಉದ್ದೇಶಪೂರ್ವಕವಾಗಿ ದಂಗೆ ಎಬ್ಬಿಸುತ್ತಿದ್ದಾರಾ ಯಾರಾದ್ರೂ? ಕಾಣದ ಕೈಗಳ ಕೈವಾಡ ಇದೆಯಾ? ಕಾಕ್ರೋಚ್ ಕಾರ್ಯಕರ್ತರು ದೆಹಲಿಯನ್ನ ರಣರಂಗ ಮಾಡ್ತಿದ್ದಾರೆ. ಸಿಕ್ಕಲ್ಲಿ ಕಲ್ಲು ಬಾಟಲ್ ತೂರ್ತಾ ಇದ್ದಾರೆ ಉದ್ರಿಕ್ತರ ಗುಂಪು. ಯಾಕೆ? ಪೆಟ್ರೋಲ್ ಬಂಕ್ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ಆಗಿ ಹೋಗಿದೆ. ಜುಲೈ 20ರ ಪ್ರತಿಭಟನೆಯ ಸಿಸಿಟಿವಿ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ದೆಹಲಿಯಲ್ಲಿ ಉದ್ದೇಶಪೂರ್ವಕವಾಗಿ ದಂಗೆ ಎಬ್ಬಿಸುತ್ತಿದ್ದಾರ? ಅದೇ ಉದ್ದೇಶ ಇಟ್ಕೊಂಡೇ ಹೋರಾಟ ಆಗೋಯ್ತಾ? ಬೇಕು ಅಂತ ಕಾಣದ ಕೈಗಳು ಈ ಹೋರಾಟದ ಹಿಂದೆ ನಿಂತ್ಕೊಂಡು ಬೇರೆ ರೀತಿಯ ಆಯಾಮ ಪಡೆದುಕೊಳ್ಬೇಕು ಈ ಹೋರಾಟ ಅನ್ನುವಂತಹ ಪ್ಲಾನ್ಗಳನ್ನ ರೂಪಿಸಿದೆಯಾ? ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಪೆಟ್ರೋಲ್ ಬಂಕ್ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ಆಗಿರುವಂತಹ ಒಂದು ವಿಡಿಯೋ, ಜುಲೈ 20ರ ಪ್ರತಿಭಟನೆಯ ಸಿಸಿಟಿವಿ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಹಂಗಂದ ಮಾತ್ರಕ್ಕೆ ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಸಿಸಿಟಿವಿ ಫುಟೇಜ್. ಹಂಗಂದ ಮಾತ್ರಕ್ಕೆ ಗ್ಯಾರಂಟಿ ನ್ಯೂಸ್ ವಿದ್ಯಾರ್ಥಿಗಳ ವಿರುದ್ಧವಾಗಿ ಮಾತಾಡ್ತಾ ಇದೆ, ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಇದೆ ಅಂತ ಅಲ್ಲ. ವಿದ್ಯಾರ್ಥಿಗಳ ಬೆನ್ನಿಗೆ ಸದಾ ಗ್ಯಾರಂಟಿ ನ್ಯೂಸ್ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋರ್ನ ಖಂಡಿತ ನಾವು ಪ್ರಶ್ನೆ ಮಾಡಿದ್ದೀವಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ್ಲೂ ಪ್ರಶ್ನೆ ಮಾಡಿದ್ದೀವಿ. ಬಟ್ ವಿದ್ಯಾರ್ಥಿಗಳ ಹೋರಾಟದ ಮಧ್ಯದಲ್ಲಿ ಇನ್ಯಾರೋ ಗಲಭೆ ಎಬ್ಬಿಸೋದಕ್ಕೆ, ಷಡ್ಯಂತ್ರ ರೂಪಿಸೋದಕ್ಕೆ ಕೆಲವರ ಎಂಟ್ರಿ ಆಯ್ತಾ? ಯಾರವರು ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳ ಹೋರಾಟದ ಬಗ್ಗೆ ಅಲ್ಲ. ಯಾಕೆ ಈ ಪ್ರಶ್ನೆ ಅಂತ ಅಂದ್ರೆ, ದೃಶ್ಯ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಕಾಯ್ತಾ ಇರ್ತಾರೆ, ಒಂದು ಬಣದವರು ಕಾಯ್ತಾ ಇರ್ತಾರೆ, ಇಂಥದ್ದೇ ಹೋರಾಟಗಳಾದಾಗ ಅದರ ಲಾಭ ಪಡೆದುಕೊಳ್ಬೇಕು, ಈ ಹೋರಾಟದಲ್ಲಿ ನುಗ್ಗಬೇಕು, ಇನ್ನೇನೋ ಮಾಡಿಬಿಡ್ಬೇಕು ಅಂತ. ಆ ರೀತಿ ಪ್ರಯತ್ನ ಆಗಿ ಹೋಗಿದೆಯಾ ಅಂತ. ಕಲ್ಲು ತೂರಾಟ ಆಗುತ್ತೆ, ಪೆಟ್ರೋಲ್ ಬಂಕ್ ಅಲ್ಲಿ ರಾಶಿ ಕಲ್ಲುಗಳನ್ನ ತಂದು ತೂರ ಪ್ರಯತ್ನ ಮಾಡ್ತಾರೆ. ಯಾಕೆ? ಶಾಂತಿಯುತವಾಗಿ ಹೋರಾಟ ಆಗ್ತಾ ಇದ್ದಿದ್ದು ಇದಕ್ಕಿದ್ದಂತೆ ಡೈವರ್ಟ್ ಆಗುತ್ತೆ, ದಿಕ್ಕು ತಪ್ಪುತ್ತೆ ಅಂತ ಅಂದ್ರೆ ಏನದ್ರ ಅರ್ಥ? ನಮ್ಮ ದೇಶದ ವ್ಯವಸ್ಥೆಯಲ್ಲಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ, ನಿಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಕ್ಕೆ ಹಕ್ಕಿದೆ, ಹೋರಾಟ ಮಾಡಕ್ಕೆ ಹಕ್ಕಿದೆ. ಇದನ್ನ ಮೀರಿ ಹಿಂಸಾರೂಪ ಪಡೆದುಕೊಳ್ಳುತ್ತೆ ಆ ಹೋರಾಟ ಅಂದ್ರೆ ಇನ್ಯಾವುದೋ ಕಾಣದ ಕೈಗಳು ಅಲ್ಲಿದ್ದೇ ಇರುತ್ತೆ ಅಂತ. ದೆಹಲಿಯಲ್ಲಿ ತೀವ್ರಗೊಂಡ ನೀಟ್ ದಂಗಲ್, ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪ್ರೊಟೆಸ್ಟ್ ಈ ಕ್ಷಣಕ್ಕೂ ಮುಂದುವರಿತಾ ಇದೆ. ಹೋರಾಟ ಹಿಂಸಾರೂಪ ಪಡೆದಿದ್ದಕ್ಕೆ ಅಭಿಜಿತ್ ದೀಪ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಗೆ ಅಡ್ಡಿಪಡಿಸೋದಕ್ಕೆ ಹೊರಗಿನಿಂದ ಜನ ಕಳಿಸಲಾಗ್ತಾ ಇದೆ ಅನ್ನುವಂತ ಅಸಮಾಧಾನ. ನಾವು 1 ತಿಂಗಳಿನಿಂದ ಇಲ್ಲಿ ಧರಣಿ ಕೂತಿದ್ದೀವಿ, ಆದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿಲ್ಲ. 1 ತಿಂಗಳಿನಿಂದ ಇಂತಹ ಯಾವುದೇ ಘಟನೆಗಳು ಕೂಡ ನಡೆದಿರಲಿಲ್ಲ. ಆದ್ರೆ ಪ್ರತಿಭಟನೆ ಹೆಚ್ಚಾದಂತೆ ಗೂಂಡಾಗಳು ಬರ್ತಿದ್ದಾರೆ, ಶಾಂತಿಯುತ ಪ್ರತಿಭಟನೆಯಲ್ಲಿ ದಂಗೆ ಎಬ್ಬಿಸುತ್ತಿದ್ದಾರೆ, ಪ್ರತಿಭಟನೆಯನ್ನ ಡೈವರ್ಟ್ ಮಾಡ್ತಿದ್ದಾರೆ. ಹೋರಾಟ ಹಿಂಸಾರೂಪ ಪಡೆದಿದ್ದಕ್ಕೆ ಅಭಿಜಿತ್ ದೀಪ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸತತ 1 ತಿಂಗಳು ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಸೋನಂ ಸರ್ ಉಪವಾಸ ಕೊನೆಗೊಳಿಸಬೇಕು ಅಂತ ದೀಪ್ಗೆ ಮನವಿ ಮಾಡ್ಕೊಂಡಿದ್ದಾರೆ. ಅವ್ರ ಷರತ್ತುಗಳಿಗೆ ಒಪ್ಕೊಳ್ಬೇಕು ಅಂತ. प्रोटेस्ट तब तक वापस नहीं लिया जाए। आज हमारे प्रोटेस्ट का 34th डे है, सोनम सर की हंगर स्ट्राइक का 26th डे। हमारा प्रोटेस्ट जैसे चला रहा था वैसे ही चलता रहेगा। हमारा प्रोटेस्ट तब तक वापस नहीं लिया जाएगा जब तक धर्मेंद्र प्रधान का इस्तीफा नहीं होता। और हम चाहते हैं कि सोनम सर अपना अनशन तोड़े, क्योंकि हम नहीं चाहते सोनम सर अपनी जान और धोखे में डाले। उनकी जिंदगी इस देश के लिए बहुत कीमती है। थैंक यू। तो जो लाठी चार्ज हुआ है उस पर मैं बोल चुका हूँ, इट वॉज वेरी ब्रूटल। और जिन पुलिस ऑफिसर्स ने ये करा है उनको लेकर हम कोर्ट में जाएंगे। और हमारे प्रोटेस्ट का आज 34th डे है। सोनम सर की हंगर स्ट्राइक जारी है। आज उनकी हंगर स्ट्राइक का 26th डे है। तो जब तक हमारी डिमांड्स पूरी नहीं होती तब तक हमारा प्रोटेस्ट जारी रहेगा। बट वी आर रिक्वेस्टिंग सोनम सर टू एंड हिज हंगर स्ट्राइक बिकॉज वी कैन नॉट अफोर्ड टू लूज हिज लाइफ। सो जो लाठी ये बाहर से लोग भेजे जा रहे जानबूझकर प्रोटेस्ट को खराब करने के लिए। हम यहाँ पर 1 महीने से बैठे हुए थे, 1 महीने में ऐसी कोई वारदात नहीं हुई। लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए। और यही लोग हैं जो पथराव करे बीजेपी के। पुलिस यहाँ पर पत्थरों के ट्रक लाकर रखती है, बीजेपी के गुंडे आते हैं, वो पत्थरबाजी करते हैं और फिर कॉकरोच जनता पार्टी के लोगों को बदनाम करते हैं। ये बाहर से लोग भेजे जा रहे हैं जानबूझकर प्रोटेस्ट को खराब करने के लिए। हम यहाँ पर 1 महीने से बैठे हुए थे, 1 महीने में ऐसी कोई वारदात नहीं हुई। लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए। और यही लोग हैं जो